ಕೆಪಿಸಿಸಿ ಅಸಂಘಟಿತ ವಿಭಾಗ ರಾಜ್ಯಾಧ್ಯಕ್ಷರು ಜಿಎಸ್ ಮಂಜುನಾಥ್ ರವರ ನೇತೃತ್ವದಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶಾಮನೂರು ಸಮರ್ಥ್ ಪರ ಪ್ರಚಾರ ನಡೆಸುತ್ತಿರುವ ಕೆಪಿಸಿಸಿ ಅಸಂಘಟಿತ ವಿಭಾಗದ ರಾಜ್ಯಾಧ್ಯಕ್ಷರಾದ ಜಿಎಸ್ ಮಂಜುನಾಥ್ ರವರ ನೇತೃತ್ವದಲ್ಲಿ ಅಸಂಘಟಿತ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ್, ಎಂ ಲಕ್ಷ್ಮಣ್ ರೆಡ್ಡಿ ಹಾಗೂ ರಾಜ್ಯ ಉಪಾಧ್ಯಕ್ಷರು ಎಸ್ಪಿ ಪಾಟೀಲ್, ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚಿಸಿದರು. ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಿತ. ನಮ್ಮ ಸರ್ಕಾರ ಬಂದ ಮೇಲೆ ನುಡಿದಂತೆ ನಡೆದಿದ್ದೇವೆ. ಎಲ್ಲಾ ಯೋಜನೆಗಳು ಸಮರ್ಪಕವಾಗಿ ನೀಡುತ್ತಿದ್ದೇವೆ. ಜನರು ನಮ್ಮ ಪರವಾಗಿದ್ದಾರೆ. ನುಡಿದಂತೆ ನಡೆಯುವ ಸರ್ಕಾರವೆಂದರೆ ಕಾಂಗ್ರೆಸ್ ಸರ್ಕಾರ. 2 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವುದು ನಿಶ್ಚಿತ. ಸರ್, ಮತದಾರರಿಗೆ ಏನು ಹೇಳ್ತಾರೆ? ಉಪಚುನಾವಣೆ ಬಂದಿದೆ 2 ವರ್ಷದ ನಂತರ, ಇಲ್ಲಿರೋ ಮತದಾರರಿಗೆ ಏನು ಹೇಳ್ತಾರೆ? ಇದು ಅನಿರೀಕ್ಷಿತ. ಇಲ್ಲಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು 5 ಬಾರಿ ಶಾಸಕರಾಗಿದ್ದಾರೆ. ಈ ಜನಗಳು ಅವರನ್ನು ನಿರಂತರವಾಗಿ 5 ಬಾರಿ ಗೆಲ್ಲಿಸಿದ್ದಾರೆ. ಅನಿರೀಕ್ಷಿತವಾಗಿ ಅವರ ದೈವಾಧೀನರಾದ್ರಿಂದ ಅವರ ಮೊಮ್ಮಗನಿಗೆ ಇಲ್ಲಿ ಟಿಕೆಟ್ ಕೊಡಲೇಬೇಕು ಅಂತಕ್ಕಂಥದ್ದು ನಾಡಿ ಮಿಡಿತ ಹಿಡಿದು ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಇನ್ನು ಅದರಿಂದ ಇರ್ತಕ್ಕಂಥ ಕೆಲಸಗಳಿಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಕೊಟ್ಟಿದ್ದೆ. ಜನ ಅವ್ರ ಪರವಾಗಿದ್ದಾರೆ ಅಂತಂದೇಳಿ ಗಾಳಿಯಲ್ಲಿ ಗೊತ್ತಾಗ್ತಾ ಇದೆ. ಅಲ್ಪ ಸ್ವಲ್ಪ ವಿರೋಧನೂ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರೇ. ಅವ್ರ ಮನವೊಲಿಸಕ್ಕೆಲ್ಸಕ್ಕಂತ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ 2 ಉಪಚುನಾವಣೆಗಳು ಇವತ್ತು ದಾವಣಗೆರೆಯಲ್ಲಿ ಬಿರುಸಿನ ಪ್ರಚಾರ ಹಮ್ಮಿಕೊಂಡಿದ್ದೀರಾ, ನೀವು ಸಹ ಪಾಲ್ಗೊಂಡಿದ್ದೀರಾ, ಏನು ಹೇಳ್ತೀರಾ ಸರ್? ಮತದಾರರು, ಇಲ್ಲಿರೋ ಜನ, ನಮ್ಮ ಹಿರಿಯ ನಾಯಕರು ಮತ್ತು ಶಾಮನೂರು ಶಿವಶಂಕರಪ್ಪನವರು ಅವ್ರು ಮಾಡಿರೋ ಕೆಲಸ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಅವ್ರದ್ದು ಹೆಸರು ಮತ್ತು ಅವರು ಕೊಡುಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಕೊಟ್ಟಿದ್ದಾರೆ. ಇದು ಕ್ಷೇತ್ರದಲ್ಲಿ ಅವರು ಮೊಮ್ಮಗನಾದ ಸಮರ್ಥ್ ಮಲ್ಲಿಕಾರ್ಜುನ್ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಹೋಗಬೇಕಾದ್ರೆ ಮತದಾರರು ಚಲನವಲನ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಬೆಂಗಳೂರಿಂದ ಬಂದು ಪ್ರಚಾರ ಮಾಡ್ತಾ ಇದ್ದೀರಾ, ಅನೇಕ ಮುಖಂಡರು ಬಂದು ಬೆಂಗಳೂರಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ನೀವು ಸಹ ಬಂದಿದ್ದೀರಾ ಸಂಘಟಿತ ವಿಭಾಗದಿಂದ. ಸುಮಾರು ಜನಗಳು 5-6 ದಿವಸದಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರ ಚಲನವಲನ ನಿಮಗೆ ಏನು ಬರೀ ಬೆಂಗಳೂರಿಂದ ಬಂದಿರೋದಲ್ಲ, ಇಡೀ ರಾಜ್ಯದಿಂದ ಬಂದಿದ್ದೇವೆ. ನಾವು ಬೆಂಗಳೂರಿಂದನೂ ಬಂದಿದ್ದೇವೆ, ರಾಜಧಾನಿಯಿಂದ. ನಮ್ಮ KPCC ಇಡೀ ನಮ್ಮ ಕಮಿಟಿ ರಾಜ್ಯಾದ್ಯಂತ ಇಲ್ಲಿ ಬಂದು ಮತಯಾಚೆಗೆ ಬಂದಿದ್ದೇವೆ. ಮತ್ತು ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಕ್ಕೂ ಕೂಡ ಇದೇ ರೀತಿ ಎಲ್ಲರಿಗೂ ನಾವು KPCCಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ DCM DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ CM ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೂ ನಮಗೆ ಮಾರ್ಗದರ್ಶನದಲ್ಲಿ ನಮಗಿಲ್ಲಿ ಒಂದು ಕರ್ತವ್ಯ ಕೊಟ್ಟಿದ್ದಾರೆ ಪಕ್ಷಕ್ಕಾಗಿ. ನಮ್ಮ ಕೊಟ್ಟಿರೋ ಪದವಿಗಳಿಗೆ ನಾವು ನಮ್ಮ ಕರ್ತವ್ಯ ನಮ್ಮ ಪಕ್ಷಕ್ಕೆ ನಾವು ಮಾಡೇ ಮಾಡ್ತೀರಿ. ಜನ ಒಳ್ಳೆ ವಿಶ್ವಾಸ ಇದೆ ಮತ್ತು ಒಪಿನಿಯನ್ನು ಚೆನ್ನಾಗಿದೆ. ಮತ್ತು ಶಾಮನೂರು ಶಿವಶಂಕರಪ್ಪನವ್ರ ಸಾಹೇಬರು ಮಾಡಿರೋ ಕೆಲಸ ಅದು ಹೇಳುತ್ತಿರೋದು ಕಾಂಗ್ರೆಸ್ಗೆ ಅವರು ಒಂದು ವರಾನೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವರಾನೆ ಅಂತ ಹೇಳ್ಬೋದು. ಅವರು ಇಲ್ದಿರೋ ಹೋಗಲಿ, ಅವ್ರ ಆಶೀರ್ವಾದ ನಮ್ಗೆ ಸದಾ ಇರ್ತೈತೆ. ಅವ್ರ ಮೊಮ್ಮಗ ಸಮರ್ಥ್ ಮಲ್ಲಿಕಾರ್ಜುನ್ ಅವ್ರಿಗೂ ಆಶೀರ್ವಾದ ಇದೆ, ನಮ್ಮೆಲ್ಲರಿಗೂ ಆಶೀರ್ವಾದ ಇದೆ. ನಾವು ವಿಜಯಶೀಲರಾಗಿ ನಮ್ಮ ಕ್ಯಾಂಡಿಡೇಟು ಗೆಲ್ತಾರೆ ಅಂತ